ಹಾಗೆ ಇದನ್ನ ಹಂಗೆ ಕಟ್ ಮಾಡಿ ಪ್ರೋತ್ಸಾಹ ಕೊಟ್ಟಿದ್ದೀವಿ, ಗೋದಾನ ಮಾಡಿದ್ದೀವಿ. ಆಮೇಲೆ ಈಗಾಗಲೇ ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ. ಇವತ್ತು ನಂದನವನ ಅಂತೇಳಿ ಇವತ್ತು ರೋಟರಿಯಿಂದ ಸುಮಾರು 400 ಗಿಡಗಳನ್ನು ಇವತ್ತು ನೆಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಭಾಳ ಪ್ರಖ್ಯಾತ ಪತ್ರಿಕೆಗಳವರು ಭಾಳ ಜನ ಬಂದಿದ್ದು ನಮಗೆ ಭಾಳ ಖುಷಿಯಾಗಿದೆ. ಯಾಕೆಂದರೆ ಇವತ್ತು ಪ್ರಜಾವಾಣಿಯವರು ಬಂದಿದ್ದಾರೆ, ವಿಜಯ ಕರ್ನಾಟಕವರು ಬಂದಿದ್ದಾರೆ, ಉದಯವಾಣಿಯವರು ಬಂದಿದ್ದಾರೆ, ಮತ್ತು ನಮ್ಮ ರಾಜ್ಯ ಜನರಕ್ಷಕ ಪೇಪರು ಸಂಪಾದಕರು ಬಂದಿದ್ದಾರೆ, ಕೋಲಾರ ಪತ್ರಿಕೆ ಸಂಪಾದಕರು ಬಂದಿದ್ದಾರೆ. ಸುಮಾರು 12 ಜನ ಪತ್ರಿಕೆಗಳವರು ಇವತ್ತು ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಇವತ್ತು ನಮಗಿಲ್ಲಿ. ಹಾಗಾಗಿ ನನಗೆ ಏನು ಹೇಳ್ತೀವಿ ಅಂದರೆ, ಸಮಾಜಕ್ಕೆ ಏನಾದರೂ ಒಂದು ಪರಿವರ್ತನೆ ತರಬೇಕಾದ್ರೆ ನಾವು ಒಂದು ಸರಳವಾದ ರೀತಿಯಲ್ಲಿ ಇವತ್ತು ವೃದ್ಧರನ್ನ ಇವತ್ತು ಬಹಳ ಜನ ತಂದೆ ತಾಯಿಗಳನ್ನ ಮಕ್ಕಳೇ ನೋಡುವಂಥದ್ದು ಬಹಳ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಅವರು ಎಷ್ಟೋ ಸಮಸ್ಯೆಗಳನ್ನ ನೋಡಿಕೊಂಡು ಅವರು ಸಹಿಸಲಾರ್ದೇ ಇವತ್ತು ವೃದ್ಧಾಶ್ರಮಗಳಲ್ಲಿ ಜೀವನವನ್ನು ಕಳೆಯುವಂಥದ್ದಾಗಿರ್ತದೆ. ಅಂಥವ್ರಿಗೆ ಇವತ್ತು ಬಹಳ ಜನ ಇಲ್ಲಿ 80+ ಇದ್ದಾರೆ, 75+ ಇದ್ದಾರೆ. ಅವರಿಗೆ ಸುಮಾರು ಸಾರಿ ನಾವು ಆರೋಗ್ಯ ತಪಾಸಣೆ ಶಿಬಿರಗಳು ಕೂಡ ಮಾಡಿದ್ದೀವಿ. ಎಷ್ಟೋ ಸಾರಿ ಬಂದಿಲ್ಲ ಅಂತಂದರೆ ಅವ್ರು ಒಂಥರ ಬೇಜಾರು ಮಾಡ್ಕೊಳ್ಳೋರು. ನಾವು ವರ್ಷ ನಾವು ಮಾಡ್ತೀವಿ ಅಂತಂದರೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ವೃದ್ಧರು. ಇವತ್ತು ಬರ್ತಾರೆ, ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅನ್ನೋ ಒಂದು ಖುಷಿ ಇರ್ತದೆ ಅವರಿಗೆ. ಹಾಗಾಗಿ ನಾವು ಬಿಡದೆ ಈ ವೃದ್ಧಾಶ್ರಮದಲ್ಲಿ ಈ ಒಂದು ಆ ಹೆಸರಿನಲ್ಲೇ ನಮ್ಮ ರೋಟರಿ ಅವ್ರನ್ನ ಮತ್ತು ನಮ್ಮ ಸ್ವರ್ಣಭೂಮಿ ಫೌಂಡೇಶನ್ ಆಗಿರ್ಬೋದು, ನಮ್ಮ ಕನ್ನಡಪುರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ನಮ್ಮಲ್ಲಿ ಒಗ್ಗೂಡಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು ಇದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ಇತರೆ ಎಲ್ಲ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಬೃಹತ್ತಾಗಿರ್ತಕ್ಕಂಥ ಕೆಲಸ. ಹಾಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿದ್ದಂಥವ್ರನ್ನ ಇವತ್ತು ಸರ್ಕಾರಿ ಕಾಲೇಜು, ಪ್ರಥಮ ದರ್ಜೆ ಕಾಲೇಜಲ್ಲಿ ಬಂದಿದ್ದಂಥ ಶಿಕ್ಷಕರನ್ನು ಇವತ್ತು ನೇಷನ್ ಬಿಲ್ಡರ್ಸ್ ಅವಾರ್ಡ್ ಕೊಟ್ಟಿದ್ದೀವಿ, ಅಸಂಘಟಿತ ಕಾರ್ಮಿಕರು ಕೊಟ್ಟಿದ್ದೀವಿ, ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ, ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿದ್ದೀವಿ. ಹೀಗೆ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸುಮಾರು 40 ಜನಕ್ಕೂ ಹೆಚ್ಚು ಇವತ್ತು ನಾವು ಅವರಿಗೆ ಅಭಿನಂದನೆಗಳನ್ನು ಇವತ್ತು ನಾವು ಅವರಿಗೆ ಸಲ್ಲಿಸಿದ್ದೀವಿ. ಕವಿಗಳು ಸುಮಾರು 10 ಜನ ಕವಿಗಳ ಮೇಲೆ ಬಂದಿದ್ದಾರೆ. ಕವಿಗಳು ಅಷ್ಟನ್ನು ಬಹಳ ವಿಶೇಷವಾಗಿ ಚೆನ್ನಾಗಿ ಮೂಡಿ ಬಂತು. ಹಾಗೆ ನಮ್ಮ ರೋಟರಿ ಸಂಸ್ಥೆಯವರು ಎಲ್ಲ ಕೂಡ ರೋಟರಿನಲ್ಲಿ ಅಧ್ಯಕ್ಷರುಗಳಾಗಿ ಇವತ್ತು ಎಲ್ಲ ಅಸಿಸ್ಟೆಂಟ್ ಗವರ್ನರ್ಗಳಾಗಿ ಒಳ್ಳೆಯ ಸೇವೆ ಮಾಡಿ ಸಮಾಜದಲ್ಲಿ ಉತ್ತಮ, ನಮ್ಮ ಶಿವಕುಮಾರ್ ಅವರು ಅಷ್ಟೇ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕ್ರಿಯಾಶೀಲ ಅಧ್ಯಕ್ಷರು ಇವತ್ತು ಚಂದ್ರಶೇಖರ್ ಸರ್ ಅವರಿಗೆ ನಾನು ಹೇಳಿದಾಗ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಾಗ ಅವರು ಕೂಡ ಭಾಳ ಖುಷಿಯಾಗಿ ಅವರು ಕ್ರಿಯಾಶೀಲರಾಗಿ ಒಳ್ಳೆಯ ರೋಟರಿ ಸಂಸ್ಥೆ ಯೋಜನೆಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ರೋಟರಿ ಸಂಸ್ಥೆ ಅನ್ನೋದೇ ಒಂದು ಸಮಾಜ ಸೇವೆ. ಭಾಳ ಮುಖ್ಯವಾಗಿ ನಮಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಒಂದು ಝೋನ್ ಚೇರ್ಮನ್ ಆಗಿರ್ತಕ್ಕಂಥ ಮುರಳೀಧರ್ ಸರ್ ಅವರು ಅದನ್ನು ಮೊದಲೇ ಹೇಳಿದರು, ಸರ್ ನಾನು ಬರೋ ಸ್ವಲ್ಪ ತಡವಾಗುತ್ತೆ, ಕಾರ್ಯಕ್ರಮ ನೀವು ನಡೆಸಿ. ಯಾಕೆಂದರೆ ನಮ್ಮ ಈ ಸಾರಿ ಝೋನ್ನಲ್ಲಿ ಅವ್ರು ಝೋನ್ ಚೇರ್ಮನ್ ಅಂತಂದಾಗ ಎಲ್ಲ ಭಾಳ ಪ್ರಮುಖವಾಗಿ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅವರು ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಅವ್ರು ತಡವಾಗಿ ಬಂದಿದ್ದಾರೆ. ಅದ್ರ ಜೊತೆಗೆ ನನಗೆ ವಿಶೇಷವಾಗಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥವರು ಅವರು ಈಗ ಎಷ್ಟೇ ಕಾರ್ಯಕ್ರಮ ಅವರು ಬ್ಯಾಂಕ್ನಲ್ಲೇ ಸುಮಾರು ನಾವು ಒಂದು 2 ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಅವ್ರ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಅಂದರೆ ನಮ್ಮ ಮೋಹನ್ ಸಿಂಗ್ ಅವರಿಗೆ ನಾನು ಯಾವ ಮ್ಯಾನೇಜರ್ಗೂ ಕೂಡ ನಾನು ನೋಡಲಿಲ್ಲ. ಯಾಕೆಂತಂದರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ನಾವು ಅವ್ರ ಸಂಗಡ ಸೇರಿ ಎಷ್ಟು ಸಾಧಕರಿಗೆ ಸನ್ಮಾನ ಅವರ ಬ್ಯಾಂಕಿನಲ್ಲಿ ಆವರಣದಲ್ಲೇ ಮಾಡಿ ಸುಮಾರು ಗಿಡಗಳನ್ನು ನಾವು ನಡೆಸಿ ಸುಮಾರು ತೆಂಗಿನ ಸಸಿಗಳನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ. ಗಿಡಗಳನ್ನು ಕೂಡ ಅವ್ರು ಸಾಕಷ್ಟು ಕೊಟ್ಟಿದ್ದೀವಿ. ಇವತ್ತು ಅವ್ರ ಬ್ಯಾಂಕಿನ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ನೋಡಿದ್ರೆ ಆ ಒಂದು ಪರಿಸರದ ಬಗ್ಗೆ ನನಗೆ ಬಹಳ ಖುಷಿಯಾಗುತ್ತೆ. ಶ್ರೀ ರಾಮಚಂದ್ರಪ್ಪನವರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮ ಅನ್ನೋದಕ್ಕಿಂತ ಒಂದು ಗೋಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ವೃದ್ಧರಿಗೆ ಬೇಕಾದಂಥ ದಿನಸಿ ಪದಾರ್ಥಗಳನ್ನು ಮತ್ತು ಬೆಡ್ಶೀಟ್ಗಳನ್ನು ಮತ್ತು ಸಮಾಜ ಸೇವಕರನ್ನು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇದರ ಜೊತೆಗೆ ಅತ್ಯುತ್ತಮ ಶಿಕ್ಷಕರನ್ನು ನೇಷನ್ ಬಿಲ್ಡರ್ ಅವಾರ್ಡನ್ನು ಕೊಡೋದ್ರ ಮೂಲಕ
ಒಂದು ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸಂತೋಷಕರ ವಿಚಾರ. ನಾವು ಬಹಳ ಜನ ಹುಟ್ಟುಹಬ್ಬಗಳನ್ನು ನೋಡಿದ್ದೇವೆ. ಅದ್ದೂರಿಯಾಗಿ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಸಭೆ ಸಮಾರಂಭಗಳು, ರೆಸಾರ್ಟ್ಗಳಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ, ದುಂದು ವೆಚ್ಚನ ಮಾಡ್ತಾರೆ. ಈ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೆ, ಬೇರೆ ಬೇರೆ ಸಂತೋಷ ಸಮಾರಂಭಗಳನ್ನು ಇಂಥ ಕಡೆ ಆಚರಣೆ ಮಾಡಿ ಗೋವುಗಳಿಗೆ ಮೇವನ್ನು ಕೊಡೋದು, ಗೋದಾನನ ಮಾಡೋದು ಇದೊಂದು ಸುಸಂಸ್ಕೃತ ಕಾರ್ಯಕ್ರಮ. ವಿಶೇಷವಾಗಿ ಇಂಥ ಒಂದು ಸ್ಥಳದನ್ನ ಇದನ್ನ ನಿರ್ವಹಣೆ ಮಾಡ್ತಾ ಬಂದಿರತಕ್ಕಂಥ ಶ್ರೀಮತಿ ಸುಲೋಚನಾರವರಿಗೆ ಭಗವಂತನ ಒಳ್ಳೆಯ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ಇವತ್ತು ವಿದ್ಯಾವಂತರು ನಾವು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ವೃದ್ಧಾಶ್ರಮಗಳು ಬರ್ತಾ ಇದ್ದಾವೆ, ಅನಾಥಾಶ್ರಮಗಳು ಬರ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಶಿಕ್ಷಣ ಪಡೆದಂತವರು ತಂದೆ ತಾಯಿಯನ್ನು ದೂರ ಮಾಡ್ತಾ ಇದ್ದೀವಿ, ಅತ್ತೆ ಮಾವನ್ನ ದೂರ ಮಾಡ್ತಾ ಇದ್ದೀವಿ. ಇದು ದುಃಖಕರವಾದಂಥ ಸಂಗತಿ. ಸಮಾಜಮುಖಿಯಾಗಿ ತಮ್ಮ ಮಕ್ಕಳನ್ನ ಎತ್ತು ಹೊತ್ತು ಸಾಕಿ ಸಲಹಿರ್ತಾರೆ. ನೆನತನೇ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ತಂದೆಯನ್ನ ಮಗನಾದವನು ತಂದೆಯನ್ನ ನಡೆಸ್ಕೊಂಡಂತ ರೀತಿ ಇವತ್ತು ನಾವೆಲ್ಲ ಕೂಡ ತಲೆ ತಗ್ಗಿಸ್ಬೇಕು. ಐ ರಿಕ್ವೆಸ್ಟ್ ಆಲ್ ದ ಪ್ರೆಸ್ ರಿಪೋರ್ಟರ್ಸ್ ಅಂಡ್ ಯಾರು ಬಂದಿದ್ದೀರಿ, ಇಂಥ ಕಡೆ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಡ್ಬೇಕು. ಈ ಗೋವಾಶ್ರಮಕ್ಕೆ ದಾನಿಗಳನ್ನ ಕರ್ಕೊಂಡ್ಬಂದು ಪ್ರತಿ ತಿಂಗಳಿಗೆ ವಾರಕ್ಕೆ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಡೀಬೇಕು. ಇದಕ್ಕೊಂದು ಒಳ್ಳೆಯ ರಸ್ತೆ ಆಗಲಿ, ಅದಕ್ಕೆ ತಾವು ಯಾರನ್ನ ಭೇಟಿ ಮಾಡಬೇಕು, ಈ ಭಾಗದಲ್ಲಿ ಯಾರು ಅದಕ್ಕೆ ಮುಖ್ಯಸ್ಥರಿದ್ದಾರೆ, ತಾವೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರೆ ಒಳ್ಳೆ ಮುಂದಿನ ದಿನಗಳಲ್ಲಿ ಒಂದು ರಸ್ತೆ ಆಗಲಿ ಅಂತಕ್ಕಂಥ ಮನವಿಯನ್ನ ಈ ಸಭೆಯ ಮೂಲಕ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯ ಚೇತನಗಳಿಗೆ ಭಗವಂತನು ಅವರಿಗೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡಂತ ರಾಮಚಂದ್ರಪ್ಪ ಮತ್ತು ಶ್ರೀ ಶೈಲಜಾ ದಂಪತಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಮಹನೀಯರಿಗೆ ವಂದಿಸ್ತಾ, ವಿಶೇಷವಾಗಿ ರೋಟರಿ ಕೋಲಾರ ಸಂಸ್ಥೆ ಬಂದಿದೆ, ಇನ್ನು ಅನೇಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಭಗವಂತನು ನಿಮ್ಗೆಲ್ಲ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಗೋಶಾಲೆಗೆ ಸಮಾಜ ದಾನಿಗಳನ್ನ ಹುಡುಕಿಕೊಡ್ಬೇಕಾಗ್ತದೆ. ಆ ಗೋವುಗಳಿಗೆ ಬೇಕಾದಂತ ಮೇವನ್ನು ಕೊಡ್ತಕ್ಕಂಥದ್ದು, ಇರ್ತಕ್ಕಂಥ ವೃದ್ಧರು ಯಾರಿದ್ದಾರೆ ಅವರಿಗೆ ಬೇಕಾದಂತ ಎಲ್ಲ ಸೌಲಭ್ಯನ ಕೊಟ್ಟಿದ್ದೀರಿ. ಭಗವಂತನು ಮುಂದೆ ನಿಮ್ಗೆ ಒಳ್ಳೆಯ ಸುಖ ಸಮೃದ್ಧಿ ಎಲ್ಲ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನ ನಮ್ಮ ವ್ರತವರ್ಧನ ಕರೆಯುವುದು ಸಾಗಲದೇವಿ ಸೇವಾ ಮನೋಭಾವ ಅಂತ ಒಂದು ವ್ಯಕ್ತಿತ್ವದಂತ ನಮ್ಮ ಹೆಚ್ಚಿನ ಹುಟ್ಟುದಬ್ಬರ ಶುಭಾಶಯಗಳು ಕೋರುತ್ತಾ, ಅವರಿಗೆ ದೇವರಲ್ಲಿ ಒಳ್ಳೆ ಆರೋಗ್ಯ ಸಕಲ ಭಾಗ್ಯವನ್ನು ಕೊಟ್ಟು ಇಂಥ ಕಾರ್ಯಗಳಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಮೊದಲಿಗೆ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಕಾರ್ಯಕ್ರಮ ಬಗ್ಗೆ ಮಾತಾಡಲು ಪದಗಳೇ ಬರ್ತಾ ಇಲ್ಲ. ಕಣ್ಣಿಗೆ ನೋಡ್ತಿದ್ದೀವಿ, ಬೆಳಗ್ಗೆಯಿಂದ 10ಕ್ಕಿಂತ ಹೆಚ್ಚಾಗಿ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿದಂಥ ಒಂದು ಕಾರ್ಯಗಳ ಸಾಧಕರಿಗೆ ಗುರುತಿಸಿದ್ದಾರೆ. ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ರೋಟರಿ ಬಂಧುಗಳೇ ಮತ್ತು ವಿವಿಧ ಕ್ಷೇತ್ರದ ಸೇವಾ ಮನೋಭಾವದಂಥ ಸಾಧಕರೇ ಮತ್ತು ಪತ್ರಕರ್ತರ ಮಾಧ್ಯಮರೇ ಮತ್ತು ಇದೇ ಗೋಶಾಲೆಯ ನಿರ್ವಹಣೆ ಮಾಡ್ತಿದ್ದಂಥ ಸುಲೋಚನಾ ಮೇಡಮ್ ಅವರ ಒಂದು ಹೆಣ್ಣಾಗಿ ಯಾವುದೋ ಒಂದು ಮನೆಯಲ್ಲಿ ನಾವು 4-5 ಹಸುನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆಲ್ಲರೂ ಗೊತ್ತಿದೆ. ನಾವೆಲ್ಲ ಕೂಡ ಹಳ್ಳಿಯಿಂದ ಬಂದಿರೋರು. ಅಂಥದ್ದು 100 ಹಸುನ ಅದಕ್ಕೆ ಪ್ರತಿ ದಿವಸ ಸ್ವಚ್ಛತೆ ಇರ್ಬೋದು, ಅದಕ್ಕೆ ರೋಗ ತುತ್ತಾದಾಗ ಅದು ನೋಡ್ಕೊಳ್ಳೋದಿರ್ಬೋದು, ಇಷ್ಟೊಂದು ಜನ ಇಟ್ಕೊಂಡು ಮೇಂಟೈನ್ ಮಾಡೋಂಥ ಶಕ್ತಿ ಆ ಮಹಿಳೆಗೆ ಸಿಕ್ಕಿದೆ. ಆ ಭಗವಂತ ಅದ್ಭುತವಾಗಿ ಶಕ್ತಿ ಕೊಟ್ಟಿದ್ರೆ ಆ ಶಕ್ತಿ ಇನ್ನಷ್ಟು ಕೊಟ್ಟು ಇದೇ ರೀತಿ ಬೆಳೆಸ್ಕೊಂಡು ಹೋಗಿ ಆ ಪುಣ್ಯ ಅವರು ಆ ಕುಟುಂಬ ಸಿಗ್ಲಂತ ದೇವರ ಪ್ರಾರ್ಥಿಸ್ತಾ, ಈ ರೀತಿ ದೃಢ ನಿಶ್ಚಯ ಎಲ್ಲರೂ ಸಹ ನಿಸ್ವಾರ್ಥಿಗಳಾಗಿ ಬರೋದಕ್ಕೆ ಇಷ್ಟಪಡ್ತೀವಿ. ಸ್ವಾರ್ಥಿಯಾಗಿ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ನಿರ್ವಹಣೆ ನಾನು ಸುಮಾರು 7-8 ವರ್ಷದಿಂದ ಸಾರ್ ಪರಿಚಯದಿಂದ ನಾನು ಪ್ರತಿ ವರ್ಷ ಬರ್ತಿದ್ದೀನಿ. ಬಟ್ ಅದ್ಭುತವಾಗಿ ಅವರಿಗೆ ನನಗೆ ರೋಟರಿಯಿಂದ ಸ್ಪಂದನೆ ಇದೆ. ಆ ರೀತಿ ಅವ್ರ ಕಾರ್ಯಚಟುವಟಿಕೆ ಮುಗಿಲಿಲ್ಲ, ಆ ರೀತಿ ಅವರು ದುಡಿತಾ ಇದ್ದಾರೆ. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಂತ ಕೋರ್ತೀನಿ. ಹಾಗೆ ನಮ್ಮ ರಾಮಚಂದ್ರ ಬಗ್ಗೆ ಹೇಳಕ್ಕೆ ಹಲವಾರು ಪದಗಳಿದ್ದಾವೆ. ಅವರು ಬಹಳಷ್ಟು ಸರಳ ಜೀವಿ, ಮಾತಲ್ಲಿ ಮೃದು. ನಮ್ಮ ರೋಟರಿ ಸರ್ವಿಸ್ ಅಲ್ಲಿ ಅವರಷ್ಟು ಒಂದು ಕಾಮದಲ್ಲಿದ್ದಂಗೆ ಯಾರೇ ಅಧ್ಯಕ್ಷರಾಗ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂತಾರೆ. ಯಾರೇ ಅಧ್ಯಕ್ಷರಾಗ್ಲಿ ಬಿಡಿ, ಫಸ್ಟ್ ನಾನು ಇದ್ದೀನಿ. ಸುಮಾರು ಒಂದು 50-60 ಕಾರ್ಯಕ್ರಮಗಳು ಕೊಡೋಕ್ಕೆ ಅವ್ರು ಸಿದ್ಧರಿರ್ತಾರೆ. ಪ್ರತಿ ವರ್ಷ ಸ್ವಂತ ಕೈಯಿಂದ ಖರ್ಚಾಗಿ ಮಾಡುವಂತ ಒಂದು ಸದೃಢಿ ಅವರಾಗಿದ್ದಾರೆ. ಭಗವಂತ ದೊಡ್ಡ ಚಪ್ಪಾಳೆ ಕೊಡೋಣ ಅವರಿಗೆ. ಅದೇ ರೀತಿ ನಮ್ಮ ರೋಟರಿ ಕೋಲಾರ ಸಂಸ್ಥೆ ಹಲವಾರು ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಪರಿಸರ ಇರ್ಬೋದು ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮೆಲ್ಲ 50 ಜನ ರೋಟರಿ ಮೆಂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರ ಕೊಡುಗೆ ಅವರ ಕಾಂಟ್ರಿಬ್ಯೂಷನ್ ಬಹಳ ಅದ್ಭುತವಾಗಿದೆ. ವಿಶೇಷವಾಗಿ
ಶಿವಕುಮಾರ್ ಸರ್ ಇಲ್ಲೇ ಇದ್ದಾರೆ, ತ್ರಿಮೂರ್ತಿಗಳು ಅಂತ. ಇವರು ಬ್ಲಡ್ ಬ್ಯಾಂಕ್ ನಿರ್ದೇಶಕರು. ಈಗಾಗಲೇ 3 ತಿಂಗಳಲ್ಲಿ 400 ಯೂನಿಟ್ ಬ್ಲಡ್ ಅನ್ನು ಸಂಗ್ರಹ ಮಾಡಿದ್ದಾರೆ. ಸಂಗ್ರಹ ಮಾಡಿ ಅವರು ಒಂದು ಅತ್ಯಮೂಲಭೂತ ಜೀವನ ಉಳಿಸುವಂತ ಒಂದು ಸಾಧನೆ ಹೊರ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಸೆಕ್ರೆಟರಿ ಅಷ್ಟೇ ಬಹಳ ಅದ್ಭುತವಾಗಿರುವಂತಹ ಒಂದು ಬೆನ್ನೆಲುಬಾಗಿ ಸಮಾಜಮುಖಿ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ರೋಟರಿ ಮಿತ್ರರು ಹಲವಾರು ರೀತಿಯಲ್ಲಿ ಏನೇ ರೋಟರಿಗೆ ಯಾವುದೋ ದೊಡ್ಡ ಫಂಡ್ ಎಲ್ಲಿಂದ ಬರಲ್ಲ, ನಾವೇ ಯಾವುದೋ ಒಂದು ಬೇಡಿಕೆ ಕೊಡ್ತಾರೆ, ಅದಕ್ಕೆ ಒಂದು ಮೀಟಿಂಗ್ ಆಗುತ್ತೆ ವಾರಕ್ಕೆ 4 ಸಲ. ಆ ಮೀಟಿಂಗಲ್ಲಿ ಪ್ರಸ್ತಾವ ಮಾಡ್ತೀನಿ, ದಯವಿಟ್ಟು ಸಹಕರಿಸಿ ಅಂತ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್. ಹಲವಾರು ಒಂದು ಸಣ್ಣ ಎಕ್ಸಾಂಪಲ್, ಮೊನ್ನೆ ವೀಕ್ ಒಂದು ಪರಿಶಿಷ್ಟ ಜಾತಿ ಮಗು PUCಯಲ್ಲಿ ಮೆಡಿಕಲ್ ರ್ಯಾಂಕಲ್ಲಿ ಸಿಕ್ಕಿದೆ. ಆ ಮಗುಗೆ ಈಗ 160 ಫೀಸ್ ಕಟ್ಟಬೇಕಾಗಿದೆ. ಆ ಮಗು ನಮ್ಮ ರೋಟರಿಗೆ ಯಾರೋ ಒಂದು ಪೇಪರ್ ಓದಿ ಬಂದ ಒಂದು ರೋಟರಿ ಬಂದ್ಬಿಟ್ಟು ಪ್ರಸ್ತಾಪ ಮಾಡಿದ್ರು, ಈ ಥರ ಎಲ್ಲೋ ಮಗು ಕಾಣಿದೆ, ನನ್ನ ಫೋನ್ ನಂಬರ್ ಕೊಡಿದ್ರು. ವಿಚಾರ ಮಾಡಿದಾಗ ನಿಜ ಇದೆ, ಎಲ್ಲಿ ಚಿತ್ರದುರ್ಗನೋ ತುಮಕೂರು ಕಡೆ ಹುಡುಗಿ, ನಮ್ಗೆ ಯಾರು ಪರಿಚಯ ಇಲ್ಲ. ಒಂದೇ ಅಪ್ಪ ಒಂದು ವರ್ಷದಿಂದ ತಿಳ್ಕೊಂಡವ್ರೆ, ಅಮ್ಮ ಒಂದು 3-4 ಮಂತ್ಸ್ ಯಾರು ಇಲ್ಲ, ಯಾರು ಆಗಲ್ಲ ಅಂತ ವಿಷಯ ತಿಳಿದು ಬಿಟ್ಟ ತಕ್ಷಣ ವಾಲಂಟಿಯರ್ ಆಗಿ 36,000 ರೂಪಾಯಿ ಒಂದೇ ಒಂದು 10 ನಿಮಿಷದ ಸಭೆಯಲ್ಲಿ ಈ ರೀತಿ ಸೇವಾ ಮನೋಭಾವಂತ ಸದಸ್ಯರು ನಮ್ಮಲ್ಲಿದ್ದಾರೆ. ಬಹಳ ಅದ್ಭುತವಾಗಿ ಸರ್ವಿಸ್ ಮಾಡ್ತಿದ್ದೀವಿ. ಅಂದರೆ ದೊಡ್ಡದಾಗಿಲ್ಲ, ನಡೀತಾ ಇಲ್ಲ ನಮ್ಮಲ್ಲಿ ಸರ್ವಿಸು. ಒಂದು ಶಿಕ್ಷಣಕ್ಕೆ ಅನೇಕ ಮಕ್ಕಳಿಗೆ ಪಠ್ಯಪುಸ್ತಕ ಇರ್ಬೋದು, ಅಲ್ಲ ನೋಟ್ಬುಕ್ಸು, ಕಲಿಕಾ ಸಾಮಗ್ರಿ ಕೊಡ್ತೀವಿ. ಹೆಲ್ತ್ ಕ್ಯಾಂಪ್ಸ್ ನಿರಂತರವಾಗಿ ನಡೀತಿರುತ್ತೆ ನಮ್ಮಲ್ಲಿ, ಅದ್ರ ಕಾಂಟ್ರಿಬ್ಯೂಷನ್ ಎಲ್ಲ ಸದಸ್ಯರು ಕೊಡ್ತಿದ್ದಾರೆ. ಈ ರೀತಿ ನಮ್ಮ ರೋಟರಿ ಕ್ಲಬ್ಬಿನ ಯಾರೇ ಅಧ್ಯಕ್ಷರಾಗಲಿ, ಅಧ್ಯಕ್ಷರನ್ನ ಆ ರೀತಿ ಎತ್ತರ ಸ್ಥಾನದಲ್ಲಿ ಬಂದು ಎಲ್ಲ ಸದಸ್ಯರಿರ್ತೀವಿ. ಸೊ ಇಂಥ ಅವಕಾಶ ಕೊಟ್ಟಂತ ಜೊತೆಗೆ ನಮ್ಮ ಗಾಂಚಂದ್ರಪ್ಪ ಹಾಗೆ ಹೇಳಿದ್ನಲ್ಲ, ಸುಮಾರು 50-60 ಪ್ರೋಗ್ರಾಮ್ ಕೊಡ್ತಾರೆ ರೋಟರಿಗೆ. ಶಿವಕುಮಾರ್ ಅವರು ಅಷ್ಟೇ ವರ್ಷದಲ್ಲಿ 50-60 ಅವ್ರ ಪ್ರೋಗ್ರಾಮ್ ಕೊಡ್ತಾರೆ, ಕೈಯಿಂದ ಹಾಕಿ ರಾಜ್ಯ ಮಟ್ಟದ ಪ್ರೋಗ್ರಾಮ್ ನಡೆಸ್ತಾರೆ. ಇವರು ದೊಡ್ಡ ಪಿಲ್ಲರ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ರೀತಿ ಅವಕಾಶ ಕೊಟ್ಟಂತ ಈ ದಿನ ಭಗವಂತ ಈ ರೀತಿ ಮುಂದೆ ಕೂಡ ಸೇರೋಣ. ನಮ್ಮ ಸಹಕಾರ ಎಂದಿಗಿರುತ್ತೆ ಮೇಡಮ್ ಅವ್ರಿಗೆ.